ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಸ್, ಫೈನಲಿ ಖುಷಿಯಾಗಿ ಮದುವೆ ಎಲ್ಲ ಮುಗೀತು. ಇವತ್ತು ನೆಕ್ಸ್ಟ್ ಡೇ, ಮುಹೂರ್ತ ಆಗಿದ್ದು ನೆಕ್ಸ್ಟ್ ಡೇನೆ ನಾವು ಮನೆ ದೇವ್ರಿಗೆ ಹೊರಟಿದ್ದೀವಿ. ಆ್ಯಂಡ್ ನನ್ನ ಜೊತೆ ಇವತ್ತು ಹೊಸ ನವ ಜೋಡಿ ಇದ್ದಾರೆ, ತೋರಿಸ್ತೀನಿ ನೋಡಿ ಇವಾಗ. 3, 2, 1 ಗೋ. ಎಸ್, ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ರೆಸ್ಟ್ ಚೆನ್ನಾಗಿ ಸಿಕ್ತು ನಮಗೆ. ಇವಾಗ ಮನೆ ದೇವ್ರಿಗೆ ಹೊರಟಿದ್ದೀವಿ. ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗೇ ಸಿಕ್ಕಿದೆ. ಎಸ್, ಐಸ್ ಎಲ್ಲ ಕ್ಲಿಯರ್ ಆಗಿದೆ. ಪಾಪ ಅವ್ನಿಗೆ ಮುಹೂರ್ತದ ದಿನಾನೇ ಐ ಇನ್ಫೆಕ್ಷನ್ ಥರ ಆಗಿ ಕಣ್ಣೆ ಬಿಡೋಕ್ಕಾಗದೇ ಇರೋ ಥರ ಆಗಿತ್ತು. ಆದ್ರೂ ಸದ್ಯ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಚೀರಪ್ ಮಾಡಿಕೊಂಡು ಆಕ್ಟಿವ್ ಆಗಿ ಎಲ್ಲ ಶಾಸ್ತ್ರ ಮುಗಿಸಿದ್ವಿ. ನಾ ಹೇಳ್ದಾಗೆ ಮದುವೆ ಒಂದು ತುಂಬಾ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ರು. ಕ್ಯಾಮ್ರಾ, ಫೋಟೋಗ್ರಾಫರ್ಸ್ ಇರಲಿ, ಡೆಕೋರೇಷನ್ ಇರಲಿ, ಹಾಲು, ರೂಮ್ಸು, ಊಟ ಅಂತೂ ಟಾಪ್ ನಾಚ್ ಆಗಿತ್ತು. ಸಕ್ಕದಾಗಿರೋ ಊಟ ಆಯಿತು. ಎಲ್ಲ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ರು. ಈಗ ಆ ಎಕ್ಸ್ಪೀರಿಯನ್ಸ್ ನಮ್ಮ ಹುಡುಗಿ ಶೇರ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಐ ಶುಡ್ ಮೆನ್ಷನ್ ದಿಸ್, ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದು, ಲಕ್ಷ್ಮಿ ಆಂಟಿ ಆಗಲಿ, ವಿದ್ಯಾಕ್ಕ, ಧನಮ್ಮ ಆಂಟಿ, ನಿರ್ಮಲತ್ತೆ ಅವರೆಲ್ಲ ಸೇರಿಕೊಂಡು ಚೆನ್ನಾಗಿ ಮನೇಲೆಲ್ಲ ಅರೇಂಜ್ ಮಾಡಿ ತುಂಬ ಹೆಲ್ಪ್ ಮಾಡಿದರು ಮದುವೆ ಓಡಾಟದಲ್ಲಿ. ಈ ವಿಡಿಯೋ ಮುಖಾಂತರ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಹುಡುಗಿ ಹತ್ರ ಹೋಗೋಣ. ಎಸ್, ಅದಕ್ಕೆ ಹೇಳಿದಾಗೆ ಎಲ್ಲರೂ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ಅವ್ರವ್ರ ಎಫರ್ಟ್ ಹಾಕಿ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಏನು ಯಾರೊಬ್ಬರು ಕೂಡ ಬೇಜಾರಾಗ್ದಲೆ ನಾವು ಯಾಕೆ ಮಾಡಬೇಕು, ಇಷ್ಟು ಯಾಕೆ ಮಾಡಬೇಕು ಅನ್ನೋದು ಏನೂ ಯೋಚನೆ ಮಾಡ್ದಲೇ ಮಾಡಿದರು. ಅದರಲ್ಲೂ ನನ್ನ ತಮ್ಮ ಇಬ್ಬರು ತಮ್ಮನ ಜೊತೆ ಇನ್ನೊಬ್ಬ ವಿಘ್ನೇಶ, 3 ಜನನೂ ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ವೀರೇಶ, ಕಾರ್ತಿಕ, ವಿಘ್ನೇಶ, ಅದರಲ್ಲೂ ವೀರೇಶನ್ ಫ್ರೆಂಡ್ಸ್ ಒಂದಿಷ್ಟು ಜನ ಅವರು ತುಂಬ ಮಾಡಿದರು. ಎಸ್ಟರ್ಡೇ ಮನೆ ತುಂಬಿಸ್ಕೊಳ್ಳೋವರೆಗೂ ಖುಷಿಯಿಂದ ಮಾಡಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರ್ಯಾರು ಮದುವೆಗೆ ಬಂದು ಅಟೆಂಡ್ ಆಗಿ ನಮ್ಮ ಇಬ್ಬರನ್ನ ಆಶೀರ್ವದಿಸಿ 2 ದಿನ ಬಂದು ನಮ್ಮ ಮದುವೆನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಬಟ್ ಸೋನು ಗಂಡ್ ಮಕ್ಳ ಮನೇಲಿ ಈ ತರ ಇರುತ್ತೆ ಫೀಲಿಂಗ್ಸ್. ಬಟ್ ನಮ್ದು ಹುಡುಗಿ ಮನೇಲಿ ಯಾವಾಗ್ಲೂ ಹಾಗೆ ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ. ನಾನು ಫಾರ್ ದ ಫಸ್ಟ್ ಟೈಮ್ ಹುಡುಗನ ಮನೆಯಿಂದ ಮದ್ವೆ ಮುಗಿಸೋ ಎಲ್ಲ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದು. ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಥಿಂಗ್ ಆಯ್ತಾ. ಹುಡುಗಿ ಮನೆಗೂ ಹುಡುಗ ಮನೆಗೂ ಎಮೋಷನ್ಸ್ ಬಗ್ಗೆ ನಾನು ಹೇಳ್ತಿರೋದು. ಆ್ಯಂಡ್ ನಮ್ಮ ಸೋನುಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ನನಗೆ ಹಿಂಗೆ ಅಂದರೆ ಮದುವೆ ಆಗೋಯ್ತು ಆಲ್ರೆಡಿ, ಬಟ್ ಇನ್ನ ಮದುವೆ ಆಗಿದ್ದೀನಿ. ಆ ಫೀಲ್ಸ್ ಇನ್ನು ಬಂದಿಲ್ಲ ಇನ್ನ. ಯಾಕಂದ್ರೆ 2 ಸ್ಪೀಡ್ ಅಲ್ಲ, 4 ಸ್ಪೀಡಲ್ಲೆಲ್ಲ ಮುಗೀತು. ದೇವ್ರ ಕಾರ್ಯದಿಂದ ಹಿಡಿದು, ಅರ್ಶನ ಶಾಸ್ತ್ರದಿಂದ ಹಿಡಿದು, ರಿಸೆಪ್ಷನ್ ಇಂದ ಹಿಡಿದು, ಮುಹೂರ್ತದಿಂದ ಹಿಡಿದು ಎಲ್ಲ ತುಂಬಾ ಚೆನ್ನಾಗಾಯ್ತು. ಎಲ್ಲ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು ಮನೇಲಿ. ಫೈನಲಿ ಮದುವೆ ಮುಗಿಸಿದ್ವಿ. ಮನೆಗೆ ವೆಲ್ಕಮ್ ಮಾಡಿ ಆಮೇಲೆ ಇನ್ನೊಂದು ವೆಲ್ಕಮ್ ತುಂಬ ಅಂದರೆ ತುಂಬ ಇತ್ತು. ನಾನು ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು, ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಜಾಸ್ತಿನೇ ಮಾಡಿದರು. ನಾನು ಅವನಿಗೆ ಮದುವೆಗಿಂತ ಮುಂಚೆ ಇನ್ಸ್ಟಾಗ್ರಾಮ್ ರೀಲ್ಸ್ ಕಳಿಸ್ತಾ ಇದ್ದೆ, ನೋಡಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರಲ್ಲ ಈ ಥರ ಎಲ್ಲ ಅಂತ. ಬಟ್ ಆ ಥರನೇ ಇತ್ತು. ನನಗೆ ಅಲ್ಲಿ ಹೋಗಿ ನಿಂತಾಗ ನಿಜವಾಗ್ಲೂ ಪಟಾಕಿ, ಆಮೇಲೆ ಶಾರ್ಟ್ಸ್ ಒಳಗಡೆ, ಆಮೇಲೆ DJ ಲವ್ ಅಂತ ಇತ್ತು. ಅದಂತೂ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಓವರ್ ಆಲ್ ಡೆಕೋರೇಷನ್ ಮತ್ತು ವೆಲ್ಕಮ್ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು ಎಲ್ಲರೂ. ಐ ಶುಡ್ ಆಲ್ಸೋ ಮೆನ್ಷನ್, ಇವಳನ್ನ ವೆಲ್ಕಮ್ ಮಾಡುವಾಗ ಫ್ಲವರಲ್ಲಿ ಎಲ್ಲ ಅರೇಂಜ್ ಮಾಡಿದ್ದು ದಾನಮ್ಮ ಆಂಟಿ ಇನಿಷಿಯೇಟಿವ್ ತೊಗೊಂಡು ಎಲ್ಲ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ನಮ್ಮ ವೀರು ಅಗೇನ್ ಅವನ ಫ್ರೆಂಡ್ ಹತ್ರ ತುಂಬ ಥ್ಯಾಂಕ್ಸ್ ಅರೇಂಜ್ ಮಾಡಿದ್ದು. ಫ್ರೆಂಡ್ಸ್ ಇದ್ದಾರಲ್ಲ ಅವರು ತುಂಬ ಚೆನ್ನಾಗಿ, ಅಂದರೆ ಎಲ್ಲಾನು ನಾವು ಮಾಡಲೇಬೇಕು. ಈಗ ಅವ್ರಿಗೆ ಯಾರನ್ನೂ ಕೇಳ್ತಾನೆ ಇರಲಿಲ್ಲ. ಇಲ್ಲ, ಇದು ನಾವೇ ಮಾಡ್ತೀವಿ, ನಾವು ತರ್ತೀವಿ. ಫೈರ್ ನಾನು ಆ್ಯಕ್ಚುಲಿ ಜಸ್ಟ್ ಶಾರ್ಟ್ಸು, ಪಟಾಕಿ ಅದು ಅಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ಬಟ್ ಈ ಗನ್ ಫೈರು ಅದೆಲ್ಲ ಅವರೇ ತೊಗೊಂಬಂದು, ಇಲ್ಲ ನಾವು ಮಾಡ್ತೀವಿ, ನಾವು ಮಾಡಲೇಬೇಕು ಅನ್ನೋದು ಒಂಥರ ಅವ್ರ ಮನಸ್ಸಲ್ಲಿ ಏನೋ ಒಂದು ಖುಷಿ. ನಮ್ಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅದು ಮಾಡಿದ್ದಾರೆ ಅಂತ ನೋಡೋದಕ್ಕೆ, ಅವ್ರು ಆ ಥರ ಮಾಡಬೇಕು ಅನ್ನೋದಕ್ಕೆ ಅಷ್ಟು ಖುಷಿ ಪಟ್ಕೊಂಡು ಮಾಡಿದ್ದಾರೆ. ಸೊ ಅವರು ತುಂಬಾ ಇಷ್ಟ ಅನ್ಸುತ್ತೆ. ಎಕ್ಸ್ಟ್ರಾ ಲವ್ ಗಗನ್ ಅಂದ್ರೆ ವೀರುಗೆ. ಆಕ್ಚುಲಿ ಬೈದ್ ಬುದ್ಧಿ ಹೇಳೋರೊಬ್ರು ಲೈಫಲ್ಲಿ ಇರ್ತಾರಲ್ವಾ, ಅದು ಇವನು. ಅದು ವೀರುಗೆ ಬೈದವ್ರು ಯಾರು ಇಲ್ಲ ಆಕ್ಚುಲಿ ವೀರುಗೆ. ಬಟ್ ಆದ್ರೆ ವೀರುಗೆ ತುಂಬಾ ಇಷ್ಟ ಅನ್ಸುತ್ತೆ ಇವನಂದ್ರೆ.
ಚೆನ್ನಾಗಿ ಓಡಾಡ್ಕೊಂಡು ಮಾಡಿದ್ರು. ಒಂದು ಎಳ್ಳಿರ್ಬೇಕಾ ನಾವು ವೀರಿಗೆ ಹೇಳಿದ್ವಿ ಅಂದರೆ ವೀರು ಅವ್ರ ಫ್ರೆಂಡ್ಸಿಗೆ ಕಾಲ್ ಮಾಡಿಬಿಟ್ರೆ ಪಟ್ ಅಂತ ಅವ್ರು ತಂದ್ಕೊಟ್ಟಿರೋದು. ಅಷ್ಟು ಆಕ್ಟಿವ್ ಆಗಿ ಓಡಾಡ್ಕೊಂಡು ಎಲ್ಲ ಮದುವೆ. ಆಕ್ಚುಲಿ ಈ ಸಾಂಗ್ ಹೇಳ್ಬೇಕು ವೀರುಗೆ, ನಿಂತ ನೋಡು ಯಜಮಾನ, ಬಿಕಾಸ್ ಅವ್ನು ಆಬ್ವಿಯಸ್ಲಿ ಡಿವೋರ್ಸ್ ಫ್ಯಾನ್ ಅಲ್ವಾ, ಅವನಿಗಿನ್ನೂ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಈ ವಿಡಿಯೋ ನೋಡಿದಾಗ. ನಮ್ಮ ಬಾಸ್ ಸಾಂಗ್ ಹೇಳಿದಾರೆ ನಮ್ಮ ಅತ್ತಿಗೆ ಅಂತ. ವಿಡಿಯೋ ನಾನು ಪಕ್ಕ ಸ್ಟೋರಿಗೆ ಹಾಕಂತ ಏನ್ ಹಾಕಿಲ್ಲ ಅಂದ್ರೂ ನಾನು ಹೇಳಿರೋ ಈ ಬಿಟ್ಟು ಮಾತ್ರ ಹಾಕೊಂತಾನ ಒಂದ್ ಪಕ್ಕ. ಜ್ಯೋತಿ ದೊಡ್ಡಮ್ಮ, ಇಜು ಆಂಟಿ, ಎಕ್ಸ್ಪೆಷಲಿ ಸವಿತಾ ಆಂಟಿ ಎಲ್ಲ ಬಂದು ಬೇಗ ಮುಂಚೆ ಬಂದು, ಆರತಿ ಆಂಟಿ ಎಲ್ಲರೂ ತುಂಬ ಚೆನ್ನಾಗಿ ಮನೆಯಲ್ಲೆಲ್ಲ ಫುಲ್ಲು ಹೆಣ್ಮಕ್ಳೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಚೆನ್ನಾಗಿ ನನ್ನ ರೆಡಿ ಮಾಡಿ ಮದುವೆ ಮಾಡಿ ನನ್ನ ಕಳಿಸ್ಕೊಟ್ರು. ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ಥ್ಯಾಂಕ್ಸ್ ಟು ಮೈ ಮಮ್ಮಿ, ಥ್ಯಾಂಕ್ಸ್ ಟು ಮೈ ಪಪ್ಪ ಆ್ಯಂಡ್ ತಮ್ಮ. ಸೊ ಇವಾಗ ಆ ದೇವಸ್ಥಾನಕ್ಕೆ ಹೋಗೋಣ. ನಾನು ಆಲ್ರೆಡಿ ತೊಗರ್ಸಿ ಜಾತ್ರೆ ವ್ಲಾಗಲ್ಲಿ ದೇವಸ್ಥಾನ ಸ್ವಲ್ಪ ತೋರಿಸಿದ್ದೆ. ಪ್ರಾಬಬ್ಲಿ ಇವತ್ತು ನಾನು ಸ್ವಲ್ಪ ಡೀಟೇಲಾಗಿ ದೇವಸ್ಥಾನ ತೋರಿಸ್ಬೋದು, ಬಿಕಾಸ್ ಸ್ವಲ್ಪ ಕಮ್ಮಿ ಕ್ರೌಡ್ ಇರುತ್ತಲ್ವ. ಅದರಿಂದ ನನ್ನ ಕಣ್ಣು ಎಷ್ಟು ಊದ್ಕೊಂಡಿದೆ ನೋಡಿ, ನಾನು ಅಷ್ಟು ಟಯರ್ಡ್ ಆಗಿ ನನ್ನ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ. ಓಕೆ, ಎನಿವೆ ಲೆಟ್ಸ್ ಗೋ. ಟೆಂಪಲ್ ರೀಚ್ ಆದ್ವಿ. ಅರ್ಚನೆ ಎಲ್ಲ ಮಾಡಿಸಿ ಕಾಳಿದೇವಿಗೆ ಮಳ್ಳಕ್ಕಿ ಕೊಟ್ಟು ನೋಡಿ. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ಸೊ ಜಾತ್ರೆ ದಿನ ನಾವು ಯೂಶಲಿ ಹಂಗೆ ಮೆಟ್ಲತ್ಕೊಂಡ್ಬರ್ತೀವಿ, ಇವಾಗ ಆಗೋದಿಲ್ಲ. ಆ್ಯಂಡ್ ಈ ಜೋಡಿ ಫೋಟೋ ಶೂಟ್ ಮಾಡ್ತಾ ಇದೆ ನೋಡಿ, ಎಷ್ಟು ಸ್ಮಾರ್ಟಾಗಿ ಕಾಣಿಸ್ತಾರೆ ಸೈಡ್ ಆಗಲಿಂದ. ವೈಟ್ ಶರ್ಟ್ ಬೇರೆ ಹಾಕೊಂಡು. ಸೊ ನಾವು ತೊಗರ್ಸಿಯಿಂದ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನಾವು ಬೆಳ್ಳಿಗಾವಿ ಅಂತ ದೇವಸ್ಥಾನ ಇದೆ ಇದು. ಸೊ ತೊಗರ್ಸಿಯಿಂದ ನಾವು ಶಿವಮೊಗ್ಗಕ್ಕೆ ಹೋಗೋ ರೂಟಲ್ಲಿದೆ. ಎಕ್ಸಾಕ್ಟ್ಲಿ ಯಾವ ಊರಲ್ಲಿದೆಯೋ ಇದು? ತೊಗರ್ಸಿಯಿಂದ ಶಿರಾಳಕೊಪ್ಪ ಹೋಗೋ ಮಧ್ಯದಲ್ಲಿದೆ. ತೊಗರ್ಸಿಯಿಂದ ಒಂದು 10 ಕಿಲೋಮೀಟರ್ನೂ ಆಗಲ್ಲ. 10 ಕಿಲೋಮೀಟರ್ ಬಂದಿಲ್ಲ ನಾವು. ಹೌದು, ಬಟ್ ಟೆಂಪಲ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದು ನಾನು ನಿಮಗೂ ತೋರಿಸ್ತೀನಿ ಇವಾಗ. ನಾವು ಮದುವೆ ಆಗಿದ್ದ ಹೊಸದರಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಮನೆ ದೇವ್ರಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಒಂದು ರೌಂಡ್ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡ್ಬೋದು. ಗೊತ್ತಿಲ್ಲ, ಬಟ್ ಹಾಂ, ವೆರಿ ಬ್ಯೂಟಿಫುಲ್. ಐ ಶೋ ಯು ಗೈಸ್. ಎಂಟರ್ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿದೆ. ಕೇದಾರೇಶ್ವರ ಸ್ವಾಮಿ ಟೆಂಪಲ್. ಹೌದು, ಬಳ್ಳಿಗಾವೆ. ಹಾಯ್ ಮಾಡಿ ಯಜಮಾನ್ರೆ. ಇದನ್ನ ಚೆನ್ನಾಗಿದೆ ಅಲ್ಲ ಈ ದೇವಸ್ಥಾನ. ಚೆನ್ನಾಗಿ ಫೋಟೋ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ದೇವಸ್ಥಾನನ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೊಸ ಜೋಡಿದು ಇಲ್ಲೂ ಫೋಟೋ ಶೂಟ್ ನಡೀತಾ ಇದೆ. ಎಷ್ಟು ಫೋಟೋ, ಮೊನ್ನೆಯಿಂದ ಫೋಟೋ, ಸಾವಿರಾರು ಫೋಟೋಸ್ ಇದೆ. ಆದ್ರೂ ಇವತ್ತಿನ ಫೋಟೋ ಬೇಕು. ಎಲ್ಲ ಖರ್ಚು ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ವಿ. ಬಟ್
ಇಲ್ಲ ಮತ್ತೆ ಇವರು ಶೂಟ್ ಮಾಡ್ಕೋತಾ ಇದ್ದಾರೆ, ವಿಡಿಯೋ ಮಾಡ್ಕೋತಾ ಇದ್ದಾರೆ. ನೋಡಿ ಇವಾಗ ಹೆಂಗ್ ಬರ್ತದೆ. ಬಂದ ನಿನ್ನೆ ತನಕ ಅವಳು ನೋಡಿ ಹೆಂಗ್ ಫೀಲ್ ಮಾಡ್ತೀನಿ. ಹೆಂಗಿದ್ರು ಟೆಂಪಲ್ ಇದೆಯಲ್ಲ ಹಂಗೆ ಇದ್ರಲ್ಲೂ ಕ್ಯಾಪ್ಚರ್ ಮಾಡ್ತೀನಿ. ನೋಡಿ ನಮ್ಮ ಸೋನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ನೋಡಿ, ತಕ್ಷಣ ಗೊತ್ತಾಗುತ್ತೆ ಓ ಹೊಸ್ದಾಗಿ ಮದುವೆ ಆಗಿರೋದು ಅಂತ. ವೆರಿ ನೈಸ್, ವೆರಿ ಪ್ರಿಟಿ, ಎಷ್ಟು ಚೆನ್ನಾಗಿದೆ. ಸಂಜೆ ಬಿಸಿಲು ಬೇರೆ ಬೀಳ್ತಿದೆ. ಸೀರಿಯಸ್ಲಿ ಸೋ ಬ್ಯೂಟಿಫುಲ್. ಸೊ ಫ್ರೆಂಡ್ಸ್, ಇದು ಮದುವೆ ಆಗಿ 3ನೇ ದಿನ. ಹುಡುಗಿ ಮನೇಲಿ ಉಡಕ್ಕೆ ಹಾಕೋ ಶಾಸ್ತ್ರ. 5 ಮನೆ, 5ನೇ ಮನೆಯಿಂದ ಸೀದಾ ಗಂಡನ ಮನೆ. ಹುಡುಗಿ ಜೊತೆ ಗಂಡಿನ ಕಡೆಯಿಂದ ಯಾರು ಒಬ್ಬರು ಇರಬೇಕು. ಅದಕ್ಕೆ ನಮ್ಮ ಅತ್ತಿಗೆ ಬಂದಿದ್ದಾರೆ. ಸೊ ಸ್ವಾತಿ ಗಣೇಶ್ ಯೂಟ್ಯೂಬ್ ಚಾನಲ್ ನೋಡ್ರಿ, ಇಬ್ರು ಅಕ್ಕ ತಂಗಿಯರು. ಉಷಾ ಆಂಟಿ ನನಗೆ ಸಾರಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿದೆ. ನಮ್ಗೆ ಇಷ್ಟ ಬ್ರೈಟ್ ಕಲರ್ಸ್, ರೆಡ್ ಕಲರ್ ಬ್ಲೌಸ್ ಹೊಲಿಸ್ತೀನಿ. ಚೆನ್ನಾಗಿದೆ ಆಂಟಿ. ಶಿವಮೊಗ್ಗದಲ್ಲಿ ಒಳ್ಳೊಳ್ಳೆ ಸ್ಯಾರಿ ಸಿಗುತ್ತಪ್ಪ. ಆ ದಿನ ನಾವು 5 ಮನೆಗಳಿಗೆ ಹೋಗಿ ಮಡ್ಲಕ್ಕಿ ಹಾಕ್ಸ್ಕೊಂಬರ್ಬೇಕಿತ್ತು. ಆ್ಯಂಡ್ ನಾನು ಅಕ್ಕಿ ಹಾಕ್ಸ್ಕೊತಿದ್ದೆ ಆ್ಯಂಡ್ ಅವಳು ಗೋಧಿ ಹಾಕ್ಸ್ಕೊತಿದ್ಲು. ಆ್ಯಂಡ್ ಈ ಶಾಸ್ತ್ರ ಟೈಮಲ್ಲಿ ಹುಡುಗಿ ಮುಹೂರ್ತಕ್ಕೆ ಯಾವ ಸ್ಯಾರಿ ಉಡ್ಕೊಂಡಿರ್ತಾರೋ ಅದೇ ಸ್ಯಾರಿನ ಉಡ್ಕೋಬೇಕು. ಲಾಸ್ಟಲ್ಲಿ ನಾವು ಸೋನು ರಿಲೇಟಿವ್ ಮನೆಗೆ ಹೋಗಿದ್ವಿ. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು, ಯಾಕಂದರೆ ಅವರು ಎಲ್ಲರೂ ನನ್ನ ವ್ಲಾಗ್ಸ್ ನೋಡ್ತಾರಂತೆ. ಆ್ಯಂಡ್ ಜೊತೆಗೆ ಆಂಟಿ ಕೂಡ ನನಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಆಂಟಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಮಾಡಿ ಇರ್ಲಿ ಪರವಾಗಿಲ್ಲ. ಹಾಯ್ ಮಾಡಿದ್ವಿ. ಇರ್ಲಿ. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾರ ಅಂತೆ ಆಂಟಿ. ಹೌದಾ? ಥ್ಯಾಂಕ್ ಯು. ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ ಯು ಸೋ ಮಚ್. ದ್ವಿತಿ, ಏನ್ ನಿನ್ನ ಹೆಸರೇನು? ಹಾಯ್ ಮಾಡು ಬೇಗ, ವ್ಲಾಗಲ್ಲಿ ಬರ್ತೀಯ ನೀನು. ಹಾಯ್ ಮಾಡು, ವ್ಲಾಗಲ್ಲಿ ಬರ್ತೀಯ. ಹಾಯ್ ಮಾಡಲ್ವಾ? ಸ್ಪೆಕ್ಸ್ ತೆಗಿಲ್ವಾ? ಇಲ್ಲಿಗೆ ಶಿವಮ್ ಫಸ್ಟ್ ಡೇ 5 ಮನೆಗೆ ಹೋಗಿ ಮಡ್ಲಕ್ಕಿ ಹಾಕ್ಸ್ಕೊಂಬಂದಾಯಿತು. ನೋಡಿ, ಇವಳು ಮುಹೂರ್ತ ಸ್ಯಾರಿ ಉಟ್ಕೊಂಡಿದ್ದಾಳೆ. ನಿಜ ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ. ದೊಡ್ಡೋಳ್ ಥರ ಕಾಣಿಸ್ತಿದೆ ಅನಿಸಿದೆ. ಆ್ಯಂಡ್ ಚಪ್ರದ ಕೆಳಗಡೆ ನಿಜ ಒಂಥರ ಫುಲ್ ತಾಳಿ. ಎಸ್, ನನಗೆ ಮದುವೆಲಿ ಇಷ್ಟು ಮಾತಾಡ್ಸೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಜೊತೆಗೆ ಚಪ್ರ ಹಾಕಿ 5 ಡೇಸ್ ಕಂಪ್ಲೀಟ್ ಆಗಿತ್ತು. ಸೊ ಅದೇ ದಿನ ಚಪ್ರನ ಸರಳಿಸಿದ್ವಿ ಕೂಡ. ಹೌದಾ? ಹಂಗಾರೆ ವೆರಿ ನೈಸ್. ತೋರ್ಸು ಕೈಸ್ ನೋಡಿ, ತೊಟ್ಲುಕಾಯಿ. ಒಂದ್ ವರ್ಷದೊಳಗೆ ನಿಮ್ ಮಗು ಕೊಡ್ತೀರಾ ಅಂತ. ಎಲ್ಲ ಕಣೋ, ತೊಟ್ಲು ಶೇಪಲ್ಲಿ ಕಾಯಿ ಬಂತು ಅಂದ್ರೆ ಈಗ ನೋಡಿ ಸ್ವಾತಿ ಅವರು ಏನನ್ಬೇಕು,
ಸ್ವಾತಿ ಅವರು ಪೂಜೆ ಮಾಡ್ಸಿದವ್ರೆ. ಹಾಗೆ ಮದುವೆ ದಿನ ಹುಡುಗ ಹುಡುಗಿ ಕೈಗೆ ಕಂಕಣ ಕಟ್ಟಿರ್ತೀವಿ ಅಲ್ವಾ. ಸೊ ಆ ಕಂಕಣನ ಈ ದಿನ ಬಿಚ್ಚಬೇಕಾಗತ್ತೆ. ಅದನ್ನ ಬಿಚ್ಚೋದು ಹೇಗೆ ಅಂದರೆ ತಟ್ಟೆಲಿ ಹಾಲು ಇಟ್ಕೊಂಡು ಕೈನ ಅದರಲ್ಲಿ ಡಿಪ್ ಮಾಡಿ ಆಮೇಲೆ ತೆಗೆದು ಕಂಕಣನ ಹಾಲೊಳಗೆ ಇಡಬೇಕು. ಇಬ್ಬರೂ ಅಷ್ಟೇ. ಜೊತೆಗೆ ಇದು ಈ ಮದುವೆಯ ಲಾಸ್ಟ್ ಎಪಿಸೋಡ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ರಿಗೂ ಈ ವೆಡ್ಡಿಂಗ್ ಸೀರೀಸ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ನಿಮ್ಮ ಒಪಿನಿಯನ್ ಹೇಗಿರುತ್ತೆ ಅಂತ ನನಗೂ ಗೊತ್ತಾಗುತ್ತೆ, ಹೇಗೆ ಅನಿಸುತ್ತೆ ಅಂತಲೂ. ಚಪ್ರನ ಸಡಿಲಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಹೇಳ್ರಿ ಚಪ್ರಗೆ. ಅಯ್ಯೋ ಅಂತೂ ಇಂತೂ ಎಲ್ಲ ಶಾಸ್ತ್ರಗಳು ಮುಗೀತು. ಆ್ಯಂಡ್ ಚಪ್ರನ ಕೂಡ ಸಡಿಲಿಸುವಂಥ ಟೈಮ್ ಬಂತು. ಅಂದರೆ ಸ್ವಲ್ಪ ಈ ಗರಿನ ಹಿಂಗೆ ಶೇಕ್ ಮಾಡಿದರೆ ಸಾಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾರು ಚಪ್ರ ಹಾಕಿರ್ತಾರೋ ಅವರೇ ಬಂದು ಎಲ್ಲ ತೆಗಿತಾರೆ. ಆ್ಯಂಡ್ ಮದುವೆ ಮನೆಗೆ ಅದೇ ಒಂದು ಕಳೆ ಅಲ್ವಾ, ಮನೆ ಮುಂದೆ ಚಪ್ರ ಇದ್ರೇ ಒಂದು ಕಳೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವ್ಲಾಗ್ಸ್. ಈ ಪ್ರೀತಿ ಹೀಗೆ ಸದಾ ಇರಲಿ. ಮದುವೆ ಬ್ಲಾಗ್ ಮುಗೀತಾ? ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಕಮೆಂಟ್ ಟು ಸ್ವಾತಿ ಗಣೇಶ್ ಯೂಟ್ಯೂಬ್ ಚಾನಲ್. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಥಣ್ಣಲ್ಲ ಟ್ಯಾಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನಿಜ ಮನೆ ಮುಂದೆ ಎಷ್ಟು ಚೆನ್ನಾಗಿ ಚಪ್ರ ಹಾಕಿದ್ರು. ಸೊ ಗಾಯ್ಸ್, ಫೈನಲಿ ನಮ್ದೆಲ್ಲ ಮದುವೆ ಮುಗಿಸಿ ಈಗ ಎಲ್ಲ ರಿಟರ್ನ್ ಟು ಅಗೈನ್ ಅದೇ ವರ್ಕು, ಅದೇ ಮಂಡೇ, ಅದೇ ರೂಟೀನ್. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಮದುವೆ ಸೀರೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಶುಭಂ. ಬಾಯ್ ಬಾಯ್.